ಸ್ನೇಹಿತರೆ ನಮಸ್ಕಾರ. ದರ್ಶನ್ ಈಗ ವಾಮನ ಸಿನಿಮಾವನ್ನು ನೋಡೋಕೆ ಹೋಗಿದ್ದು ಸ್ವಲ್ಪ ವಿವಾದವನ್ನು ಸೃಷ್ಟಿಸಿದೆ ಕಣ್ರಿ. ಈ ವಿವಾದ ಏನು ಅಂತ ಹೇಳಿದ್ರೆ ಎರಡು ವಿಚಾರದ ಬಗ್ಗೆ ವಿವಾದ ಇದ್ದಿದೆ. ಒಂದು, ದರ್ಶನ್ ಬೆನ್ನು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗದೆ ಇಲ್ಲಿ ವಾಮನ ಸಿನಿಮಾವನ್ನು ನೋಡೋಕೆ ಹೋಗಿದ್ದು ಎಷ್ಟು ಸರಿ ಅನ್ನೋದು ಒಂದು. ಆದರೆ ಎರಡನೇದು, ಇದೇ ಈ ರೇಣುಕುಸ್ವಾಮಿಯ ಪ್ರಕರಣ ಏನಿದೆ ಆ ಪ್ರಕರಣದ ಒಬ್ಬ ಸಾಕ್ಷಿದಾರನ ಜೊತೆಗೆ ಕೂತ್ಕೊಂಡು ಸಿನಿಮಾವನ್ನು ನೋಡಿದ್ದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆ. ಇದು ಕಾನೂನಿನಲ್ಲಿ ಕಂಟಕವಾಗುತ್ತಾ ಅನ್ನುವಂಥ ಅನುಮಾನ. ಇದೆರಡೂ ಕೂಡ ಈಗ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ದರ್ಶನ್ ವಾಮನ ಸಿನಿಮಾವನ್ನು ನೋಡೋದಕ್ಕೆ ಹೋಗಿದ್ದು ಸರಿ, ಬಟ್ ವಾಮನ ಸಿನಿಮಾವನ್ನು ನೋಡಿದ್ಯಾರ ಜೊತೆಗೆ, ನೋಡುವಂಥ ಸಂದರ್ಭದಲ್ಲಿ ಮಾಡಿದ್ದೇನೋ, ಇವೆಲ್ಲದೂ ಕೂಡ ಈಗ ಒಂದಷ್ಟು ಕಾನೂನಿನ ಕುಳಿಕೆಯಲ್ಲಿ ಸಮಸ್ಯೆ ಆಗುವ ರೀತಿ ಕಾಣಿಸ್ತಿದೆ. ಅದು ಯಾಕೆ, ಹೇಗೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ದರ್ಶನ್ ಅವರು ಅವರ ಆಪ್ತ ಸ್ನೇಹಿತ ಧನ್ವೀರ್ ಅವರ ವಾಮನ ಸಿನಿಮಾದ ಪ್ರೀಮಿಯರ್ ಶೋಗೆ ಹೋಗ್ತಾರೆ. ಸಿನಿಮಾದ ಬಿಡುಗಡೆಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ನಿಂತಹ ಕಾರಣಕ್ಕೋಸ್ಕರ ಹೋಗಲೇಬೇಕಾಗುತ್ತೆ. ಆದರೆ ಇಲ್ಲಿ ಸಮಸ್ಯೆ ಆಗಿದೆ ಏನು ಅಂತ ಹೇಳಿದ್ರೆ, ಈ ರೇಣುಕುಸ್ವಾಮಿಯ ಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿತ್ತು. ಈ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿಯೂ ಕೂಡ ಆಗಿದ್ದಾರೆ. ಒಟ್ಟು 17 ಜನ ಆರೋಪಿಗಳು ಈ ಕೇಸ್ನಲ್ಲಿದ್ದಾರೆ. ಇನ್ನು ಕೆಲವರು ಸಾಕ್ಷಿಗಳಾಗಿದ್ದಾರೆ. ನಟ ಚಿಕ್ಕಣ್ಣ ಅವರು ಕೂಡ ಈ ಕೇಸ್ನ ಸಾಕ್ಷಿದಾರ. ಯಾವುದು, ಈ ರೇಣುಕುಸ್ವಾಮಿ ಹತ್ಯೆ ಕೇಸ್ನ ಸಾಕ್ಷಿದಾರ. ವಿಚಿತ್ರ ಅಂದರೆ, ದರ್ಶನ್ ಅವರು ಈ ಸಾಕ್ಷಿಯ ಜೊತೆಗೆ ಕೂತ್ಕೊಂಡು ವಾಮನ ಸಿನಿಮಾವನ್ನು ನೋಡಿತ್ತು. ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮತ್ತು ಒಂದು ರೀತಿಯಲ್ಲಿ ದರ್ಶನ್ ಜಾಮೀನು ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟ್ನಲ್ಲಿ ವಾದಿಸೋದಕ್ಕೆ ಪೊಲೀಸರು ಇದನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂಥ ಸಾಧ್ಯತೆಯೂ ಕೂಡ ಇದೆ. ಯಾವುದೇ ಕೇಸ್ನಲ್ಲಾದರೂ ಕೂಡ ಜಾಮೀನು ಪಡೆದು ಹೊರಬಂದಂತಹ ನಂತರ ಆರೋಪಿಗಳು ಸಾಕ್ಷಿಗಳನ್ನು ಭೇಟಿ ಮಾಡುವಂತಿಲ್ಲ. ಇದರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದಂತೆ ಆಗುತ್ತೆ. ಆದರೆ ರೇಣುಕುಸ್ವಾಮಿಯ ಕೇಸ್ನಲ್ಲಿ ಸಾಕ್ಷಿಯೂ ಕೂಡ ಆಗಿರುವಂಥ ಚಿಕ್ಕಣ್ಣನ ಜೊತೆಗೆ ದರ್ಶನ್ ಸಿನಿಮಾವನ್ನು ನೋಡಿದ್ದಾರೆ, ಜೊತೆಗೆ ಸಾಕಷ್ಟು ಸಮಯ ಒಟ್ಟಿಗೆ ಇದ್ದರು. ಈ ವಿಚಾರಕ್ಕೆ ಈಗ ಮತ್ತೆ ಸಮಸ್ಯೆ ಎದುರಿಸುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಾಗ ಚಿಕ್ಕಣ್ಣ ಅವರು ಬಂದು ಭೇಟಿಯನ್ನು ಮಾಡಿದರು. ಸಾಕ್ಷಾತ್ಕಾರನ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಚಿಕ್ಕಣ್ಣಗೆ ಬುಲಾವನ್ನು ನೀಡಿದರು ಮತ್ತು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದರು. ಈಗ ಇವರು ಒಟ್ಟಾಗಿ ಕುಳಿತು ಸಿನಿಮಾವನ್ನು ವೀಕ್ಷಿಸಿರೋದು ಮತ್ತೊಂದು ಹಂತಕ್ಕೆ ಇದನ್ನು ಕರ್ಕೊಂಡು ಹೋಗಿ ನಿಲ್ಲಿಸುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ, ಇಲ್ಲಿ ಏನೇ ಆದರೂ ಕೂಡ ಕಾನೂನಿನ ಪ್ರಕಾರ ದರ್ಶನ್ ಒಬ್ಬ ನಟ ಅಷ್ಟೇ. ಚಿಕ್ಕಣ್ಣ ದರ್ಶನ್ ಅವರು ಸ್ನೇಹಿತರು, ಅವ್ರು ಒಟ್ಟಿಗೆ ಹೋಗಿದ್ರು, ಅದ್ಯಾವುದೂ ಕೂಡ ಮ್ಯಾಟ್ರ್ ಬರಲ್ಲ. ಇಲ್ಲೇನು ರೇಣುಕುಸ್ವಾಮಿ ಹತ್ಯೆ ಪ್ರಕರಣದ ಸಾಕ್ಷಿದಾರ ಚಿಕ್ಕಣ್ಣ ಅಷ್ಟೇ. ಚಿಕ್ಕಣ್ಣ ಕಾನೂನಿನ ಮುಂದೆ ದರ್ಶನ್, ಚಿಕ್ಕಣ್ಣ, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಕೂಡ ಸರಿ ಸಮಾನರೇ. ಹಾಗಾಗಿ ಅದು ಬರೋದೇ ಇಲ್ಲ. ಚಿಕ್ಕಣ್ಣ ಯಾರು ಏನು ಅನ್ನೋದು ಬರೋದೇ ಇಲ್ಲ. ಜೊತೆಗೆ ಸ್ನೇಹಿತರು ಅನ್ನೋದು ಕೂಡ ಮ್ಯಾಟ್ರ್ ಆಗೋದಿಲ್ಲ. ಸಾಕ್ಷಿದಾರ ಅನ್ನೋದಷ್ಟೇ ಮ್ಯಾಟ್ರ್ ಆಗ್ತದೆ. ಸೊ ದಟ್ ಇವರು GT ಮಾಲ್ನಲ್ಲಿ ಒಟ್ಟಿಗೆ ಕೂತ್ಕೊಂಡು ಸಿನಿಮಾವನ್ನು ನೋಡಿದ್ದು, ಜೊತೆಗೆ ಅದಕ್ಕಿಂತ ಮುಂಚೆ ಸಾಕಷ್ಟು ಸಮಯ ಒಟ್ಟಿಗೆ ಕೂತು ಚರ್ಚೆಯನ್ನು ಮಾಡಿದ್ದು, ಇವೆಲ್ಲದೂ ಕೂಡ ಈಗ ಎಲ್ಲೋ ಒಂದು ಕಡೆ ವಿವಾದವನ್ನು ಸೃಷ್ಟಿಸುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಕಾರಣ, ರೇಣುಕುಸ್ವಾಮಿಯ ಕೇಸ್ನ A2 ಆರೋಪಿ ಇಲ್ಲಿ ನಟ ಚಿಕ್ಕಣ್ಣ ಅಂದರೆ ಸಾಕ್ಷಿಯನ್ನು ಮೀಟ್ ಮಾಡಿ ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆಯನ್ನು ಮಾಡಿರೋದು, ಇದರ ದೃಶ್ಯವೂ ಕೂಡ ವೈರಲ್ ಆಗಿರುವಂಥದ್ದು. ಈ ದೃಶ್ಯವನ್ನು ಇಟ್ಕೊಂಡು ಈಗ ಕೋರ್ಟಿಗೆ ಏನಾದರೂ ಪೊಲೀಸರು ಹೋದರು ಅಂತ ಹೇಳಿದ್ರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗೋದ್ರಲ್ಲಿ ಡೌಟ್ ಇಲ್ಲ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ದರ್ಶನ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಆ ಷರತ್ತುಗಳಲ್ಲಿ ದರ್ಶನ್ ಯಾವುದೇ ಕೈದಿಗಳನ್ನು ಭೇಟಿ ಮಾಡುವಂತಿಲ್ಲ, ಯಾವುದೇ ಸಾಕ್ಷಿಗಳೊಂದಿಗೆ ಮಾತನಾಡುವಂತಿಲ್ಲ ಅನ್ನೋದು ಇರುತ್ತೆ. ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡುವಂತೆಯೂ ಕೂಡ ಇಲ್ಲ. ಆದರೆ ದರ್ಶನ್ ಕೇರಳದ ಪ್ರಸಿದ್ಧ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಬೇರೊಂದು ಆರೋಪಿಯೊಂದಿಗೆ ದೇವರ ದರ್ಶನವನ್ನು ಮಾಡಿದರು. ಇದಾದ ಬಳಿಕ ಈಗ ಈ ಪ್ರಕರಣದ ರೇಣುಕುಸ್ವಾಮಿ ಪ್ರಕರಣದ ಸಾಕ್ಷಿದಾರ ಆಗಿರುವಂಥ ಚಿಕ್ಕಣ್ಣನ ಜೊತೆಗೆ ಸಿನಿಮಾವನ್ನು ಕೂಡ ನೋಡಿದರು. ಇದೆರಡೂ ಕೂಡ ಕಾನೂನಿನ ಪ್ರಕಾರ ತಪ್ಪಾಗ್ತದೆ. ಈ ವಿಚಾರದಲ್ಲಿ ಮತ್ತೆ ದರ್ಶನ್ ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಿದೆ. ಈ ಹಿಂದೆ ದರ್ಶನ್ ಜೈಲಿನಲ್ಲಿ ಇದ್ದಾಗಲೂ ಕೂಡ ಚಿಕ್ಕಣ್ಣ ಹೋಗಿದ್ದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು. ಇದೀಗ ಮತ್ತೆ ದರ್ಶನ್ ಚಿಕ್ಕಣ್ಣನವರ ಜೊತೆಗೆ ಕುಳಿತು ಸಿನಿಮಾವನ್ನು ನೋಡಿದ್ದಾರೆ. ಈ ವಿಚಾರವನ್ನು ಪೊಲೀಸರು ಅಸ್ತ್ರವಾಗಿ ಬಳಕೆ ಮಾಡಿದರೆ ಸಮಸ್ಯೆಗಳು, ಸಂಕಷ್ಟಗಳು ಹೆಚ್ಚಾಗೋದರಲ್ಲಿ ಡೌಟ್ ಇಲ್ಲ. ಇನ್ನು ಇಲ್ಲಿ ಆರೋಪಿ ದರ್ಶನ್ ಯಾವುದೇ ಸಾಕ್ಷಿಗಳನ್ನು ಭೇಟಿ ಮಾಡುವಂತಿಲ್ಲ. ಇದರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದಂತಾಗುತ್ತೆ. ಆದರೆ ಇಲ್ಲಿ ಚಿಕ್ಕಣ್ಣವರನ್ನು ಭೇಟಿ ಮಾಡಿದ್ದು ವಿವಾದವನ್ನು ಮೈಮೇಲೆ ಹೇಳ್ಕೊಂಡಂಗಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರಿಗೆ ಒಂದು ಅಸ್ತ್ರವೂ ಕೂಡ ಸಿಕ್ಕಂತಾಗಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇದು ಒಂದು ಭಾಗ. ಇನ್ನು ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ದರ್ಶನ್ ಅವರು ಕೋರ್ಟಿಗೆ ಹಾಜರಾಗದೆ, ಬೆನ್ನು ಅನ್ನೋಂಥ ಕಾರಣಕ್ಕೋಸ್ಕರ ಕೋರ್ಟಿಗೆ ಹಾಜರಾಗದೆ ಸಿನಿಮಾ ನೋಡೋಕ್ಕೆ ಹಾಜರಾಗಿಬಿಟ್ರು. ಹಾಗಾದರೆ ಇವಾಗ ಬೆನ್ನು ಇರಲಿಲ್ವಾ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ನೋ ಡೌಟು ದರ್ಶನ್ಗೆ ವಿಪರೀತವಾದಂಥ ಬೆನ್ನು ಇತ್ತು. ಆ ಬೆನ್ನುವಿನ ಸಮಸ್ಯೆ ನಡುವೆ ಬೆನ್ನಿಡ್ಕೊಂಡೇ ಅವರು ಸಿನಿಮಾ ನೋಡೋದಕ್ಕೆ ಬಂದಿದ್ದು, ನಂತರ ಬೆನ್ನುವಿಂದನೇ ಸಿನಿಮಾವನ್ನು ನೋಡುವಂಥ ಸಂದರ್ಭದಲ್ಲೂ ಕೂಡ ಒದ್ದಾಡಿದ್ದು. ಇದಾದ ಬಳಿಕ
ಒಂದಷ್ಟು ಪ್ರಸಂಗಗಳು ಕೂಡ ನಡೀತಲ್ಲ, ಆ ಎಲ್ಲ ದೃಶ್ಯಗಳಲ್ಲೂ ಕೂಡ ದರ್ಶನ್ ಬೆನ್ನುವಿನಲ್ಲಿ ನರಳುತ್ತಾ ಇರೋದು ಎಲ್ಲದೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ. ಬಟ್ ಕಾನೂನಿನ ಪ್ರಕಾರ ಜಡ್ಜು ಈಗ ತರಾಟೆಗೆ ಮೊನ್ನೆ ತೆಗೆದುಕೊಂಡಿದ್ದು ಕೂಡ ಇದೇ ಕಾರಣಕ್ಕೆ. ಬೆನ್ನುವಿನ ಕಾರಣ ಹೇಳಿ ಗೈರಾಗೋದು ಸರಿಯಲ್ಲ. ಇದರಿಂದ ಜಡ್ಜು ಸ್ವಲ್ಪ ಕೋಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿದ್ರೆ ಹಾಜರಾಗಬೇಕು. ದರ್ಶನ್ ಬೆನ್ನುವಿನ ಕಾರಣ ಹೇಳಿ ತಪ್ಪಿಸ್ಕೊಳ್ಳೋದು ಸರಿಯಲ್ಲ, ಮುಂದಿನ ವಿಚಾರಣೆಗೆ ಬರಲೇಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಜಡ್ಜ್ ಹೇಳ್ತಾರೆ. ಇದ್ರ ಜೊತೆಗೆ ಇಲ್ಲಿ ಹಾಗಾದರೆ ಕೋರ್ಟ್ಗೆ ಹೋಗೋಕ್ಕಾಗದೇ ಇರುವಂಥ ದರ್ಶನ್ ಸಿನಿಮಾ ಥಿಯೇಟ್ರಿಗೆ ಹೋಗಿದೆ ಯಾಕೆ, ಮಾಲಿಗೆ ಹೋಗಿದೆ ಯಾಕೆ, ಥಿಯೇಟ್ರ್ನಲ್ಲಿ ಕುಳಿತು ಸಿನಿಮಾವನ್ನು ನೋಡೋದಕ್ಕೆ ಆಗದೇ ಇದ್ದರೂ ಕೂಡ ಇಲ್ಲಿ ಯಾಕೆ ಸಿನಿಮಾವನ್ನು ನೋಡಿದ್ರು? ಕೋರ್ಟ್ ವಿಚಾರಣೆಗೆ ಹಾಜರಾಗೋದಕ್ಕಾಗಲ್ಲ, ಬಟ್ ಸಿನಿಮಾ ನೋಡೋಕ್ಕಾಗುತ್ತಾ? ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಈಗ ಎದ್ದಿರುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ, ವಿವಾದಗಳಿಗೂ ಕೂಡ ಕಾರಣ ಆಗಿದೆ. ಒಂದು ಕಡೆ ಜಾಮೀನು ರದ್ದನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಪೊಲೀಸರು ಮಾಡ್ತಿರೋದು, ಇಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಇವೆಲ್ಲದೂ ಕೂಡ ಈಗ ಎಲ್ಲೋ ಒಂದು ಕಡೆ ಮುಂದೆ ಸಮಸ್ಯೆಯನ್ನು ತಂದಿಡಬಹುದಾ ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ. ಧನ್ವೀರ್ ಸಿನಿಮಾದ ಮೂಲಕ ದರ್ಶನ್ನು ಅನಿವಾರ್ಯವಾಗಿ ದರ್ಶನ್ಗೆ ಈಗ ಯಾಕಂತ ಹೇಳಿದ್ರೆ ಇಲ್ಲಿ ದರ್ಶನ್ನು ಧನ್ವೀರ್ ಬೆನ್ನಿಗೆ ನಿಲ್ಲೇಬೇಕ್ರಿ, ಅದರಲ್ಲಿ ನಿರ್ಣಯ ಮಾತಿಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ನು ಅಷ್ಟೆಲ್ಲ ಕಷ್ಟದಲ್ಲಿದ್ದಾಗಲೂ ಕೂಡ ಧನ್ವೀರ್ ಸಪೋರ್ಟಿವ್ ಆಗಿ ಒಬ್ಬ ತಮ್ಮನ ರೀತಿಯಲ್ಲೇ ನಿಂತಿದ್ರು. ಜೊತೆಗೆ ದರ್ಶನ್ ಅವರ ಎಲ್ಲ ಕಡೆಯೂ ಕೂಡ ದರ್ಶನ್ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯೂ ಕೂಡ ದರ್ಶನ್ಗೆ ಸಾಥನ್ನು ಕೊಟ್ಟಿದ್ದರು ಧನ್ವೀರ್. ಹಾಗಾಗಿ ದರ್ಶನ್ ಇಲ್ಲಿ ಧನ್ವೀರ್ ಬೆನ್ನಿಗೆ ನಿಲ್ಲೇಬೇಕಾಗುತ್ತೆ ಮತ್ತು ಧನ್ವೀರ್ ಸಿನಿಮಾ ಆಗಿರೋದ್ರಿಂದ ಆ ಪ್ರಮೋಷನ್ನು ಇನ್ನೊಂದು ಮತ್ತೊಂದು ಮಾಡಿಕೊಡ್ಲೇಬೇಕಾಗುತ್ತೆ, ಅದರಲ್ಲಿ ನಿರ್ಣಯ ಮಾತಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ದರ್ಶನ್ ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡಬಾರ್ದು. ಹೋಗಲಿ, ಈಗ ಸಿನಿಮಾ ನೋಡೋಕ್ಕೆ ಹೋಗೋದಾ, ಬಟ್ ಕೋರ್ಟಿಗೆ ಹೋಗಿ ಸಿನಿಮಾ ನೋಡೋಕ್ಕೆ ಹೋಗಿದ್ದಿದ್ರೆ ಅದು ದೊಡ್ಡ ವಿಚಾರ ಆಗ್ತಿರಲಿಲ್ಲ. ಬಟ್ಟು ಇದು ಮಾತ್ರ ದೊಡ್ಡ ವಿಚಾರ ಆಗುತ್ತೆ. ಯಾವುದು ಸಾಕ್ಷಿಗಳನ್ನು ಭೇಟಿ ಮಾಡಿದ್ದು. ಇನ್ಫ್ಯಾಕ್ಟು ಮುರುಘಾ ಕೇಸ್ನಲ್ಲೂ ಕೂಡ ಹಾಗೆ ಆಗಿದ್ದು. ಮುರುಘಾ ಮಠದ ಸ್ವಾಮೀಜಿಗಳೇನೋ ಅರೆಸ್ಟ್ ಆಗಿದ್ರು ನೋಡಿ, ಅವರಿಗೆ ಬೇಲ್ ಕೊಡ್ತಾರೆ. ಮೊದಲಿಗೆ ಬೇಲ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ, ವಾಪಸ್ ಮಠಕ್ಕೆ ಹೋಗ್ತಾರೆ. ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಸಾಕ್ಷಿಗಳಿರ್ತಾವಲ್ಲ, ಆ ಸಾಕ್ಷಿಗಳನ್ನು ಎಲ್ಲಾದರೂ ಮೀಟ್ ಮಾಡ್ತಾರೆ, ಆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತೆ ಪೊಲೀಸರು ವಾದವನ್ನು ಮಂಡಿಸಿದಾಗ ಬೇಲ್ ರಿಜೆಕ್ಟ್ ಆಗುತ್ತೆ. ಬೇಲ್ ರಿಜೆಕ್ಟ್ ಮಾಡಿ ಇಲ್ಲ ಯಾಕೆ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ವಾಪಸ್ ಅವರನ್ನು ಜೈಲಿಗೆ ಕರೆಸ್ತಾರೆ. ಅಂದರೆ ಮತ್ತೆ ಕಸ್ಟಡಿಗೆ, ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ತಾರೆ. ಈ ರೀತಿ ಅಲ್ಲೂ ಕೂಡ ಆಗಿದೆ. ಅದೇ ರೀತಿ ಇಲ್ಲೂ ಕೂಡ ಆಗಬಹುದಾ? ಹೇಳಕ್ಕೆ ಸಾಧ್ಯ ಇಲ್ಲ, ಆ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಕೆಲವೊಂದು ತಪ್ಪುಗಳು ಕಾನೂನು ಯಾವ ರೀತಿ ಬೇಕಾದರೂ ನೋಡಬಹುದು. ಕಾನೂನಿನ ದೃಷ್ಟಿಯಲ್ಲಿ ದರ್ಶನ್ ಮಾಡಿದ್ದು ತಪ್ಪು ಅಂತೇಳಿ ಏನಾದರೂ ಸಾಬೀತಾಯಿತು ಅಂತ ಹೇಳಿದ್ರೆ ನೋ ಅದರ್ ಆಪ್ಷನ್ಸ್. ಆವಾಗ ದರ್ಶನ್ ಅನಿವಾರ್ಯವಾಗಿ ವಾಪಸ್ ಜೈಲಿಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಆಗ್ಬೋದು. ಹಾಗೆ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು. ಏನೇ ಆದರೂ ಕೂಡ ಇನ್ನೂ ಕೂಡ ದರ್ಶನ್ ಈ ಪ್ರಕರಣದಿಂದ, ಯಾವುದೋ ರೇಣುಕಾಸ್ವಾಮಿ ಪ್ರಕರಣದಿಂದ ಮುಕ್ತಿಯನ್ನು ಪಡೆದಿಲ್ಲ. ಇನ್ನೂ ಕೂಡ ವಿಚಾರಣೆಯಲ್ಲಿರುವಂತಹ ಬೇಲನ್ನು ಪಡೆದಿರುವಂತಹ ಆರೋಪ ಮುಕ್ತವಾಗಿಲ್ಲ. ಅಪರಾಧಿಯೂ ಕೂಡ ಆಗಿಲ್ಲ, ಆರೋಪ ಮುಕ್ತನೂ ಕೂಡ ಆಗಿಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯಿಂದಲೇ ದರ್ಶನ್ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಡಬೇಕು ಅನ್ನೋದು ಈಗ ವಕೀಲರುಗಳು ಕೊಡ್ತಿರುವಂಥ ಸಲಹೆ. ಈಗ ದರ್ಶನ್ ಇದನ್ನು ಹೇಗೆ ಟ್ಯಾಕಲ್ ಮಾಡ್ತಾರೆ ಅದು ಕಾದು ನೋಡಬೇಕಾಗಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇಲ್ಲಿ ದರ್ಶನ್ ಮತ್ತೆ 2 ವಿವಾದದಲ್ಲಿ ಸಿಲುಕಿಕೊಂಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.